ವೀಕ್ಷಕರೇ, ಆಗಷ್ಟೇ ಮದುವೆ ಆದಂತ ಒಂದು ನವ ಜೋಡಿ ಹನಿಮೂನ್ಗಿಂತ ಬಂದು ಒಂದು ಹೋಟೆಲ್ನ ರೂಮಲ್ಲಿ ಸ್ಟೇ ಆಗ್ತಾರೆ. ಹೊಸದಾಗಿ ಮದುವೆ ಆದಂತ ಆ ಹೆಂಡತಿ ಆ ರಾತ್ರಿ ತನ್ನ ಗಂಡನ ಜೊತೆ ಮಲಗಿದ್ದು ರಹಸ್ಯವಾಗಿ ತನ್ನ ಗೆಳೆಯನ ಜೊತೆ ಸೇರಿ ತನ್ನ ಗಂಡನನ್ನೇ ಕೊಲೆ ಮಾಡೋದಕ್ಕೆ ಪ್ಲಾನ್ ಅನ್ನ ಹಾಕಿ ಅದನ್ನ ವರ್ಕೌಟ್ ಮಾಡೋದಂದ್ರೆ ಏನರ್ಥ, ಸಾಲದಕ್ಕೆ ಮಂತ್ರಸ್ತಂತ ದಾರವನ್ನ ತನ್ನ ಗಂಡನ ಕೈಗೆ ತಾನೇ ಕಟ್ಟಿ ತಾನು ಅಂದ್ಕೊಂಡಂತ ಆ ದುಷ್ಟ ಕಾರ್ಯವನ್ನ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಯಶಸ್ವಿಯಾಗಿ ಆದಷ್ಟು ಬೇಗ ನೆರವೇರ್ಲಿ ಅಂತ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿ ಆ ಒಂದು ಕೆಲಸಕ್ಕಾಗಿ ಕಾದು ಕೂರೋದು ಅಂದ್ರೆ ಅದು ಎಷ್ಟು ಭಯಾನಕ ಅಲ್ವಾ. ಹಾಗೂ ಈ ಒಂದು ಕೊಲೆ ಅವರು ನಡೆಸಿದಂತ ಮೊದಲ ಪ್ರಯತ್ನದಲ್ಲೇ ನೆರವೇರ್ಲಿಲ್ಲ. ಎರಡನೇ ಪ್ರಯತ್ನದಲ್ಲೂ ಕೂಡ ಅದು ಸಾಧ್ಯ ಆಗ್ಲಿಲ್ಲ. ಮೂರನೇ ಪ್ರಯತ್ನದಲ್ಲೂ ಕೂಡ ಗೆಲುವು ಸಿಗ್ಲಿಲ್ಲ. ಆದ್ರೆ ಸತತವಾಗಿ 4ನೇ ಬಾರಿ ಪ್ರಯತ್ನ ಪಟ್ಟಾಗ ಅದು ಅವರು ಅನ್ಕೊಂಡಂತ ರೀತಿ ನಡೆದಿದೆ ಅಂದ್ರೆ ನಿಮ್ಮಿಂದ ಇದನ್ನ ನಂಬೋದಕ್ಕೆ ಸಾಧ್ಯನಾ? ಹೌದು, ನಾವಿಲ್ಲಿ ಮಾತಾಡ್ತಿರೋದು ಬಹಳ ಇತ್ತೀಚೆಗೆ ದೇಶಾದ್ಯಂತ ತೀವ್ರ ಕೋಲಾಹಲ ಎಬ್ಬಿಸಿದಂತ ಸೋನಂ ರಘುವಂಶಿ ಅನ್ನುವಂತ ನರ ರಾಕ್ಷಸಿಯೊಬ್ಬಳು ನಡೆಸಿದಂತ ತನ್ನ ಪ್ರೀ ಪ್ಲಾನ್ ಕೊಲೆ ಕೇಸ್ ಬಗ್ಗೆ. ವೀಕ್ಷಕರೇ, ಈ ಒಂದು ಕೇಸ್ ಬಗ್ಗೆ ಕಳೆದ 2 ವಾರದಿಂದನೂ ಕೂಡ ನೀವು ಸಾಕಷ್ಟು ವಿಡಿಯೋಗಳನ್ನ ಹಲವಾರು ಯೂಟ್ಯೂಬ್ ಚಾನಲ್ ಮತ್ತು ಮಾಧ್ಯಮಗಳಲ್ಲಿ ನೋಡಿರ್ತೀರಾ. ಆದ್ರೆ ಈ ಒಂದು ಕೇಸ್ ಹೇಗಿದೆ ಅಂದ್ರೆ ದಿನ ದಿನ ಬಗ್ದಷ್ಟು ಕೂಡ ಹೊಸ ವಿಷಯಗಳು ಬಯಲಿಗೆ ಬರ್ತಿದ್ದಾವೆ. ಎಲ್ಲರೂ ಕೂಡ ಅಚ್ಚರಿ ಪಡುವಂತ ದಂಗಾಗುವಂತ ಹೊಸ ವಿಷಯಗಳು ಪೊಲೀಸರ ತನಿಖೆಯಿಂದ ಹೊರ ಬರ್ತಿದ್ದಾವೆ. ವೀಕ್ಷಕರೇ, ಇವಳನ್ನು ಹೊಸದಾಗಿ ಕೈ ಹಿಡಿದಂತ ಆ ನತದೃಷ್ಟ ಗಂಡ ತನ್ನ ಮುಂದಿನ ವೈವಾಹಿಕ ಬದುಕಿನ ಸುಂದರ ಕನಸನ್ನ ಕಾಣ್ತಾ ತನ್ನ ಹನಿಮೂನ್ನ ಮಧುರ ಕ್ಷಣಗಳನ್ನ ಅವ್ರ ಜೊತೆ ಕಳೆಯೋದಿಕ್ಕೆ ಹೊರಟಿದ್ದ. ಆದ್ರೆ ಹಾಗೆ ಹೋದವನು ಜೀವಂತವಾಗಿ ವಾಪಸ್ ಬರ್ಲಿಲ್ಲ. ಅವನು ಬಹುಶಃ ತನ್ನ ಸಾವಿನ ರೂಪದಲ್ಲೇ ಇದ್ದಂತ ಆ ಮಾದಕ ವಿಷಕನ್ಯ ಜೊತೆ ಬದುಕಿನ ಅಂತಿಮ ಯಾತ್ರೆಯನ್ನ ಮಾಡಿದಂತ ಅನ್ಸುತ್ತೆ. ಈ ರಾಜ ರಘುವಂಶಿಗೆ ಪಾಪ ತಾನು ಈ ರೀತಿ ಒಂದು ಸಾವಿನ ಕೂಪಕ್ಕೆ ಜಿಯಲಿದ್ದೇನೆ ಅನ್ನೋದರ ಒಂದು ಸಣ್ಣ ಕಲ್ಪನೆ ಕೂಡ ಇರ್ಲಿಲ್ಲ. ಅವನು ಬೇಗ ಸಾಯಲಿಂತ ಮಂತ್ರಸ್ತಂತ ಒಂದು ದಾರವೊಂದನ್ನ ಅವನಿಗೆ ಆಕೆ ಏಮಾರಿಸಿ ಕಟ್ಟಿದ್ಲು. ವೀಕ್ಷಕರೇ, ಈ ಮೇಘಾಲಯದ ಹನಿಮೂನ್ ಕೇಸ್ 2 ವಾರದ ಹಿಂದೆ ನಡೆದಾಗ ಇದನ್ನ ಇಡೀ ದೇಶ ನೋಡಿ ಬೆಚ್ಚಿ ಬಿದ್ದಿತ್ತು. ಅದರಲ್ಲೂ ಕೂಡ ಇನ್ನು ಮದುವೆ ಆಗದಂತ ಯುವಕರು ಹಾಗೂ ಮದುವೆಗೆ ತಯಾರಿ ನಡೆಸುವಂತ ಯುವಕರಿಗೆ ಮದುವೆ ಅಂದ್ರೇನೆ ಭಯವನ್ನ ಹುಟ್ಟಿಸುವಂತ ಪ್ರಕರಣ ಇದು. ವೀಕ್ಷಕರೇ, ಈಗ ಈ ರಾಜ ರಘುವಂಶಿಯ ಪೋಷಕರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸೋನಂ ಹಾಗೂ ಆಕೆ ಕಡೆ ಎಲ್ಲರನ್ನೂ ಕೂಡ ನೀವು ತೀವ್ರವಾದಂತ ನಾರ್ಕೋ ಪರೀಕ್ಷೆಗೆ ಒಳಪಡಿಸಿ ಆ ರೀತಿ ಮಾಡಿದಾಗ್ಲೇ ಅವರಿಂದ ಅಸಲಿಸತೆ ಏನು ಅಂತ ಹೊರಬರೋದು ಅಂತ ಒತ್ತಾಯ ಮಾಡ್ತಿದ್ದಾರೆ. ಇವರು ಇದುವರೆಗೂ ಹೇಳಿದಂತ ಅನೇಕ ಸಂಗತಿಗಳು ಬರೀ ಸುಳ್ಳು. ಅವರು ಯಾವ್ದನ್ನ ನಿಜ ಹೇಳ್ತಿದ್ದಾರೆ, ಯಾವ್ದನ್ನ ಸುಳ್ಳು ಹೇಳ್ತಿದ್ದಾರೆ ಅಂತ ಈ ನಾರ್ಕೋ ಪರೀಕ್ಷೆಯಿಂದ ಮಾತ್ರ ದೃಢಪಡಿಸೋದಕ್ಕೆ ಸಾಧ್ಯ. ಅವರ ಇಡೀ ಕುಟುಂಬ ಸುಳ್ಳು ಹೇಳ್ತಾ ಇದೆ. ಇದರ ಹಿಂದೆ ದೊಡ್ಡ ಸಂಚೆ ನಡೆದಿದೆ. ಹಾಗೂ ಈ ಒಂದು ಕೊಲೆ ಹಿಂದೆ ಇವ್ರ ಕಡೆಯ ಬಹಳ ಜನ ಇನ್ವಾಲ್ವ್ ಆದಂತೆ ನಮಗೆ ಕಾಣಿಸ್ತಿದೆ. ಹೀಗಾಗಿ ಎಲ್ಲರನ್ನೂ ಕೂಡ ಕಠಿಣವಾದಂತ ನಾರ್ಕೋ ಪರೀಕ್ಷೆಗೆ ಗುರಿ ಮಾಡಿ ಅಂತ ಸತ್ ಹೋದಂತ ಆ ಯುವಕನ ಮನೆಯವರ ಅಭಿಪ್ರಾಯ. ವೀಕ್ಷಕರೇ, ಇಂಥ ಎಷ್ಟೋ ಪ್ರೀ ಪ್ಲಾನ್ ಕೊಲೆ ಕೇಸ್ಗಳ ಬಗ್ಗೆ ನಾವು ಈ ಹಿಂದೆ ನಿಮ್ಮದೇ ಇದೇ ವಾಹಿನಿಯಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿದ್ದೀವಿ. ಆದ್ರೆ ನಾವು ಈ ಹಿಂದೆ ಮಾಡದಂತ ಯಾವುದೇ ಕೇಸ್ನಲ್ಲೂ ಕೂಡ ಯಾವುದೇ ಯುವತಿ ತನ್ನ ಲವರ್ ಜೊತೆ ಸೇರಿ ಈ ಒಂದು ರೇಂಜ್ಗೆ ಪ್ಲಾನ್ ಮಾಡಿದಂತ ಉದಾಹರಣೆಗಳು ಇಲ್ಲ. ಅವನನ್ನ ಸಾಯಿಸಿದ ನಂತರ ಅವನ ದೇಹವನ್ನ ತಳ್ಳಿ ಬೀಳಿಸುವಂತ ಆ ಜಾಗ ಎಷ್ಟು ಆಳ ಇರಬೇಕು. ಒಂದ್ ವೇಳೆ ಇದು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಇದನ್ನ ಎಲ್ಲಿವರೆಗೂ ಹಾಗೂ ಹೇಗೆ ನಾವು ಪೋಸ್ಟ್ಪೋನ್ ಮಾಡಬೇಕು, ಯಾರ್ಯಾರ ಸಹಾಯವನ್ನ ಬಳಸಿ ನಾವು ಈ ಒಂದು ಹತ್ಯೆಯ ಬಲೆಯನ್ನ ಸೆಟ್ ಮಾಡಬೇಕು. ಒಂದು ವೇಳೆ ಇಷ್ಟೆಲ್ಲ ಮಾಡಿ ಸಿಕ್ಕಿ ಬಿದ್ರೆ ಅದರಿಂದ ಶಿಕ್ಷೆ ಆದ್ರೆ ಆ ಶಿಕ್ಷೆ ಪ್ರಮಾಣ ಎಷ್ಟಿರುತ್ತೆ, ಆ ರೀತಿ ಆದಾಗ ನಾವು ಎಸ್ಕೇಪ್ ಆಗೋದು ಹೇಗೆ ಅನ್ನೋದನ್ನು ಕೂಡ ಸೋನಂ ಅನ್ನುವಂತ ಈ ಖತರ್ನಾಕ್ ಹೆಣ್ಣು ಯೋಚನೆ ಮಾಡಿದ್ಲು. ಒಬ್ಬ 25 ವರ್ಷದ ಸಾಧಾರಣ ಯುವತಿಯ ಮನಸ್ಸು ಹಾಗೂ ಬುದ್ಧಿ ಇಷ್ಟೆಲ್ಲ ಬಗೆಯಲ್ಲಿ ಯೋಚಿಸಲು ತರ್ಕ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತ ಸೋಜಿಗ ನಮ್ಮನ್ನ ಕಾಡುತ್ತೆ. ಅವಳು ಅವನನ್ನ ಕೊಂದು ಮುಗಿಸುವಂತ ಈ ಪ್ಲಾನ್ ಅನ್ನ ಮದುವೆಯ ನಂತರ ಮಾಡ್ಲಿಲ್ಲ. ಮದುವೆಗೂ ಸಾಕಷ್ಟು ಹಿಂದೆನೆ ಅವಳು ಈ ಒಂದು ಕೊಲೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ಲು. ಮೊದ್ಲಿಂದಲೂ ಕೂಡ ಅವನನ್ನ ಮುಂದೆ ಒಂದಿನ ಹೇಗಾದ್ರೂ ಮಾಡಿ ಕೊಲ್ಲೇಬೇಕು ಅಂತ ಅವಳ ಮನಸ್ಸಲ್ಲಿ ಅದಾಗ್ಲೇ ಪ್ಲಾನ್ ಆಗಿತ್ತು. ಮದುವೆ ಮೊದಲು ಹಾಗೂ ನಂತರ ಅಂದ್ರೆ ಆ ಕಳೆದ ಒಂದೇ ತಿಂಗಳಲ್ಲಿ ಅವಳು ಅವಳ ಲವರ್ಗೆ ಮಾಡದಂತ ಕರೆಗಳ ಸಂಖ್ಯೆ ಸುಮಾರು 230 ದಾಟುತ್ತೆ. ಕರೆ ಮಾಡಿದಾಗ್ಲೆಲ್ಲ ಬರೀ ಕೊಲೆ ಮಾಡೋದ್ರ ಬಗ್ಗೆನೇ ಇವರಿಬ್ರು ಮಾತನಾಡ್ಕೊಂಡಿದ್ದಾರೆ. ವೀಕ್ಷಕರೇ, ಇಲ್ಲಿ ಅಸಲಿಗೆ ನಡೆದದ್ದೇನು, ಏನಾಯ್ತು ಹಾಗೂ ಈಗೇನಾಗಿದೆ ಎಂಬ ಈ ಮೇಘಾಲಯ ಹನಿಮೂನ್ ಕೇಸ್ ಬಗ್ಗೆ ನಿಮ್ಗೆ ಗೊತ್ತಿರದಂತ ಹಲವು ರೋಚಕ ಸಂಗತಿಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ನಾವು ಈ ಒಂದು ವಿಡಿಯೋದಲ್ಲಿ ಈಗ ಮುಖ್ಯವಾಗಿ ಈ ಒಂದು ಕೇಸಿನ ಹೊಸ ಅಪ್ಡೇಟ್ಗಳ ಬಗ್ಗೆ ತಿಳಿಯಲಿದ್ದೇವೆ. ಆದ್ರೂ ಕೂಡ ಈ ಕೇಸ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಪರಿಚಯ ಕೊಡುವುದಾದ್ರೆ ಇವರಿಬ್ರು ಅಂದ್ರೆ ರಾಜ ಹಾಗೂ ಸೋನಂ ರಘುವಂಶಿ ಆರ್ಕಿಟೆಕ್ಟರ್ ನಲ್ಲಿ ಅಭಿರುಚಿಯನ್ನ ಹೊಂದಿದಂತವರು ಹಾಗೂ ಅದೇ ಕ್ಷೇತ್ರದಲ್ಲಿ ಇಬ್ರು ಕೂಡ ಕೆಲಸ ಮಾಡ್ತಿದ್ರು. ಇವ್ರಿಗೆ ಪರಸ್ಪರ ಬಹಳ ಮೊದಲೇ ಪರಿಚಯ ಇರೋದ್ರಿಂದ ಮದುವೆ ಕೂಡ ನಿಶ್ಚಯ ಮಾಡಲಾಗಿತ್ತು. ಆದ್ರೆ ಈ ಸೋನಂ ಬಹಳ ಮೊದಲೇ ಬೇರೆ ಯಾವುದೋ ಯುವಕನನ್ನ ಲವ್ ಮಾಡಿದ್ಲು ಹಾಗೂ ಅವರ ನಡುವಿನ ಸಂಬಂಧ ಕೂಡ ಹಾಗೇನೆ ಮುಂದುವರೆದಿತ್ತು. ಅವನು ಕೂಡ ಅವಳದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವನು. ಅವನ ಜೊತೆ ಅದ್ಯಾವಾಗ ಮತ್ತು ಹೇಗೆ ಲವ್ ಆಯ್ತು ಅಂತ ಗೊತ್ತಿಲ್ಲ. ಇದಾದ ನಂತರ ಸೋನಂ ಹಾಗೂ ರಾಜ ಇವರಿಬ್ಬರ ಮದುವೆ ನಡೆದು ಹೋಗುತ್ತೆ. ಮದುವೆಗೆ 16 ಲಕ್ಷ ರೂಪಾಯಿನೂ ಕೂಡ ಖರ್ಚು ಮಾಡಿರ್ತಾರೆ. ಅದಲ್ಲದೆ ದೂರದ ಮೇಘಾಲಯಕ್ಕೆ ಹನಿಮೂನ್ಗೆ ಹೋಗೋದು ಅಂತ ನಿಶ್ಚಯ ಆಗಿ ಭಾರಿ ಹಣ ಹಾಗೂ ಒಡವೆಗಳ ಸಹಿತ ಅಲ್ಲಿಗೆ ಇಬ್ರು ಕೂಡ ಹೋಗ್ತಾರೆ. ಹೋದ ನಂತರ ಒಂದು ರಾತ್ರಿ ಸೋನಂ ತನ್ನ ಲವರ್ ಹಾಗೂ ಇತರರ ಜೊತೆ ಸೇರಿ ಒಂದು ನಿರ್ಜನ ಜಾಗದಲ್ಲಿ ರಾಜ ರಘುವಂಶಿಯನ್ನ ಅತ್ಯಂತ ಬರ್ಬರವಾಗಿ ನಿರ್ದಯವಾಗಿ ಕೊಂದು ಹಾಕ್ತಾಳೆ. ವೀಕ್ಷಕರೇ, ಇದಿಷ್ಟು ನಿಮ್ಮಲ್ಲಿ ಬಹುತೇಕ ಜನಕ್ಕೆ ಗೊತ್ತಿರುವಂತ ಕತೆ. ಈಗ ಇದರ ಮುಂದಿನ ಕಥೆಯನ್ನ ತಿಳಿಯೋಣ.
ಈಗ ನಮ್ಗೆ ಸಿಕ್ಕಂತ ಹೊಸ ಸುದ್ದಿ ಏನು ಅಂದ್ರೆ ಇವರು ಮದುವೆ ಆದಂತ ಮಾರನೇ ದಿನ ಸ್ವತಃ ಸೋನಂ ಯಾವುದೋ ಒಂದು ದಾರ ತಂದು ತನ್ನ ಗಂಡ ರಾಜನಿಗೆ ಕಟ್ಟಿದ್ಲಂತೆ. ಆ ಕಪ್ಪು ದಾರ ಅವನ ಕೈಗೆ ತುಂಬಾ ವಿಚಿತ್ರವಾಗಿ ಕಾಣಿಸ್ತಿತ್ತು. ಇದನ್ನ ಗಮನಿಸಿದಂತ ಆ ಹುಡುಗನ್ ತಂದೆ, ಏನಿದು ದಾರ? ಈ ಕರಿ ಬಣ್ಣದ ದಾರ ಅವನ ಕೈಗೆ ಸ್ವಲ್ಪ ಕೂಡ ಸೂಟ್ ಆಗ್ತಿಲ್ಲ, ಅದು ತುಂಬಾ ಟೈಟ್ ಇರುವಂತಿದೆ, ಅದನ್ನ ಅವನ ಕೈಗೆ ಹಾಕ್ಬೇಡ ಅಂತ ಅಡ್ಡಿಪಡಿಸಿದಾಗ ಸೋನಂ, ಇದು ನಮ್ಮ ಕುಟುಂಬದ ಹಳೆಯ ದೈವ ನಂಬಿಕೆ, ಇದು ಯಾರ ಕೈಲಿರುತ್ತೋ ಅವ್ರಿಗೆ ಯಾವುದೇ ಸಮಸ್ಯೆ ಅಥವಾ ಗಂಡಾಂತರ ಉಂಟಾಗಲ್ಲ ಅಂತ ಆಕೆ ಹೇಳಿದ್ಲು. ಆದ್ರೆ ಈಗ ನೋಡಿದ್ರೆ ರಾಜ ರಘುವಂಶಿ ಅತ್ಯಂತ ದಾರುಣ ರೀತಿಯಲ್ಲಿ ಕೊಲೆಗೀಡಾಗಿದ್ದ. ಇದು ನಿಶ್ಚಿತವಾಗಿಯೂ ಮಂತ್ರಸ್ತಂತ ದಾರ. ಇದು ಇನ್ನೊಬ್ಬರಿಗೆ ಕೇಡು ಅಥವಾ ಸಾವನ್ನ ತರೋದಕ್ಕಿಂತನೇ ಕಟ್ಟಿರುವಂತ ದಾರ. ನನಗೆ ಇದ್ರ ಬಗ್ಗೆ ಅವತ್ತೇ ಡೌಟ್ ಬಂದಿತ್ತು. ಇದನ್ನ ಕಟ್ಟಿದ್ರಿಂದಲೇ ನನ್ ಮಗ ಅಷ್ಟು ಹೀನಾಯವಾಗಿ ಸತ್ತದ್ದು. ಅವಳು ಇದನ್ನೆಲ್ಲ ಚೆನ್ನಾಗಿನೇ ಪ್ಲಾನ್ ಮಾಡಿನೇ ತಂದು ಕಟ್ಟಿದ್ದಾಳೆ. ಹೀಗಾಗಿ ಇವಳು ಸಾಮಾನ್ಯ ಅಲ್ಲ. ಇನ್ನೂ ಅದೇನೇನು ನಮ್ಮಿಂದ ರಹಸ್ಯವಾಗಿ ಮುಚ್ಚಿಟ್ಟಿದ್ದಾಳೋ ಗೊತ್ತಿಲ್ಲ. ಈಕೆಗೆ ನಾರ್ಕೋ ಪರೀಕ್ಷೆ ಮಾಡಿ ಅದೆಲ್ಲವನ್ನು ಕೂಡ ಹೊರಕಕ್ಸಿಂತ ಆ ರಾಜನ ತಂದೆ ಬಲವಾಗಿ ಆಗ್ರಹಿಸಿದ್ದಾರೆ. ಇದಾದ ನಂತರವೂ ಕೂಡ, ಅಂದ್ರೆ ಮದುವೆ ಆದ್ಮೇಲೆ ಅವನನ್ನ ಮೇಘಾಲಯದಲ್ಲಿ ಕೊಲ್ಲೋದಕ್ಕೆ 4 ಸಲ ಪ್ರಯತ್ನ ಪಟ್ಟಿದ್ದಾಳೆ. ಮೊದಲು 3 ಸಲ ಅವಳು ಈ ಒಂದು ಪ್ರಯತ್ನದಲ್ಲಿ ಸೋತಿದ್ದಾಳೆ. ಈ ರಾಜ ರಘುವಂಶಿ ಪವಾಡವೇನೋ ಅನ್ನುವಂತೆ 3 ಸಲ ಅವನಿಗೆ ಗೊತ್ತಿಲ್ಲದ ರೀತಿ ಪಾರಾಗಿದ್ದಾನೆ. ಆದ್ರೆ 4ನೇ ಬಾರಿ ಅವನ ಕೊಲೆ ಯಶಸ್ವಿಯಾಗಿ ನಡೆದೋಗಿದೆ. ಹೀಗೆ ಸಾಯಿಸುವಂತ ಮೊದಲು ಅವಳು ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿ ಯಾವ ರೀತಿ ಯಾಮಾರಿಸಿ ಸಾಯಿಸಬೇಕು ಅಂತ ಸರ್ಚ್ ಮಾಡಿದ್ದಾಳೆ. ಗೂಗಲ್ ಸರ್ಚ್ ಮಾಡಿದ್ರೆ ಅದರ ಸರ್ಚ್ ಹಿಸ್ಟ್ರಿ ಮೂಲಕ ಎಲ್ಲಿ ಗೊತ್ತಾಗುತ್ತೋ ಅಂತ ಆಕೆ ಇನ್ನೊಂದು ಪ್ರೈವೇಟ್ ಹಾಗೂ ಸೆಕ್ಯೂರ್ ಸರ್ಚ್ ಇಂಜಿನ್ ನಲ್ಲಿ ಅದನ್ನೆಲ್ಲ ಆಕೆ ಹುಡುಕಿದ್ದಾಳೆ. ಇದೆಲ್ಲದರ ಜೊತೆ ಕಳೆದ 1 ತಿಂಗಳಲ್ಲಿ ಅವಳ ಹಾಗೂ ಅವಳ ಲವರ್ ಆದಂತ ರಾಜ್ ಅನ್ನೋನ್ ಜೊತೆ ವಿನಿಮಯವಾದಂತ ಕರೆಗಳ ಸಂಖ್ಯೆ ಸುಮಾರು 234 ಫೋನ್ ಕರೆಗಳು. ಮದುವೆ ಆದ ನಂತರ ಹನಿಮೂನ್ಗೆ ಬಂದ್ಮೇಲೂ ಹಾಗೂ ಅವರಿಬ್ರು ಒಟ್ಟಿಗೆ ಒಂದೇ ಬೆಡ್ ಮೇಲೆ ಜೊತೆಗೆ ಮಲಗಿದಾಗ್ಲೂ ಕೂಡ ರಾಜ ರಘುವಂಶಿ ಮಲಗದ ನಂತರ ಸೋನಂ ತನ್ನ ಲವರ್ ರಾಜ್ಗೆ ಕರೆ ಮಾಡಿದಾಗ್ಲೆಲ್ಲ ರಾಜ ರಘುವಂಶಿಯನ್ನ ಹೇಗ್ ಮುಗಿಸ್ಬೇಕು, ಯಾವ ತರ ಮುಗಿಸ್ಬೇಕು, ಯಾವಾಗ ಮುಗಿಸ್ಬೇಕು ಅನ್ನುವಂತ ಪ್ಲಾನ್ ಬಗ್ಗೆನೇ ಇವರಿಬ್ರು ಡಿಸ್ಕಸ್ ಮಾಡಿರೋದು ಗೊತ್ತಾಗಿದೆ. ಹಾಗೂ ರಘುವಂಶಿಯನ್ನ ಕೊಲೆ ಮಾಡೋದಕ್ಕೆ ಅವರ ಊರಿಂದ ಸುಮಾರು 3 ಜನ ಸುಪಾರಿ ಹಂತಕರನ್ನ ಕರೆಸಿಕೊಂಡು ಇವ್ರ ಖಾತೆಯಿಂದ ಹಂತಕರ ಖಾತೆಗೆ ಸುಮಾರು 1,75,000 ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಸೋನಂನ ಲವರ್ ರಾಜಾಗೆ ಕೇವಲ 21 ವರ್ಷ ವಯಸ್ಸು. ಇವನು ಇಷ್ಟು ಸಣ್ಣ ವಯಸ್ಸಿಗೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡೋದಕ್ಕೆ ಇಷ್ಟೆಲ್ಲ ಜನರನ್ನ ತನ್ನ ಪ್ರೇಯಸಿಯ ಆದೇಶದಂತೆ ಸೆಟ್ ಮಾಡಿದ್ದ. ಹಾಗೆ ನೋಡಿದ್ರೆ ಇಲ್ಲಿ ವರ್ಗಾವಣೆಗೊಂಡಂತ ಆ ಹಣದ ವ್ಯವಹಾರವನ್ನು ಕೂಡ ಇವರು ತುಂಬಾ ಎಚ್ಚರಿಕೆಯಿಂದನೇ ನಡೆಸಿದ್ದಾರೆ. ಅಂದ್ರೆ ಇವರ ಖಾತೆಗೆ ನೇರವಾಗಿ ಅಷ್ಟು ಹಣವನ್ನು ಕಳಿಸಿದರೆ ಮುಂದೆ ತಮ್ಮ ಮೇಲೆ ಡೌಟ್ ಬರಬಹುದು ಅನ್ನುವಂತ ಯೋಚನೆಯಿಂದ ಸೋನಂ ತನ್ನ ತಾಯಿ ಬಳಸುವಂತ ಯಾವುದೋ ಒಂದು ಹಳೆಯ ಖಾತೆಗೆ ಅಷ್ಟು ಹಣವನ್ನ ತಾನೇ ಹಾಕಿ ತಾಯಿಯ ಖಾತೆಗೆ ಸಂಬಂಧಪಟ್ಟಂತ ಡೆಬಿಟ್ ಕಾರ್ಡ್ ಅನ್ನ ತನ್ನ ಲವರ್ಗೆ ರಹಸ್ಯವಾಗಿ ಕೊಟ್ಟು ಅದರ ಪಿನ್ ನಂಬರ್ ಕೂಡ ಕೊಟ್ಟು ಅದರಿಂದ ಹಣವನ್ನ ತೆಗೆದುಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಿದ್ದಾಳೆ. ಮೇಲ್ನೋಟಕ್ಕೆ ಇದು ಹೇಗೆ ಕಾಣಬೇಕು ಅಂದ್ರೆ ಮಗಳು ತಾಯಿಯ ಖಾತೆಗೆ ಹಣವನ್ನ ಕಳಿಸಿದ್ದಾಳೆ ಹಾಗೂ ಆ ಒಂದು ಹಣವನ್ನ ಅವರ ತಾಯಿನೇ ATM ನಲ್ಲಿ ಡ್ರಾ ಮಾಡಿಕೊಂಡು ಬಳಸ್ಕೊಂಡಿದ್ದಾರೆ ಅನ್ನುವ ರೀತಿ ಕಾಣಲಿ ಅಂತ ಅವರು ಈ ಒಂದು ಪ್ಲಾನ್ ಅನ್ನ ಮಾಡಿದ್ರು. ವೀಕ್ಷಕರೇ, ಇದನ್ನೆಲ್ಲ ಕೇಳಿದ್ರೆ ಇವತ್ತಿನ ಕಾಲದ ಯುವ ಪೀಳಿಗೆಯ ಮೈಂಡ್ ಸೆಟ್ ಯಾವ ರೀತಿ ಖತರ್ನಾಕ್ ಆಗಿ ಬದಲಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಗಾಬರಿನ ಹುಟ್ಟಿಸುವಂತ ಇನ್ನೊಂದು ವಿಷಯ ಏನಂದ್ರೆ ಈ ಇಡೀ ಕೊಲೆಯ ಸಂಚಲ್ಲಿ ಸೋನಂ ವಹಿಸಿದಂತ ಪಾತ್ರ ಅದು ತುಂಬಾ ಆತಂಕವನ್ನ ಉಂಟುಮಾಡುತ್ತೆ. ಅವರು ಮೇಘಾಲಯಕ್ಕೆ ಹನಿಮೂನ್ಗೆ ಹೋಗಿದ್ರು. ತನ್ನ ಹೆಂಡತಿಯ ಖುಷಿಗೋಸ್ಕರ ಅವಳನ್ನ ಕೈ ಹಿಡಿದಿದ್ದಂತ ಈ ರಾಜ ರಘುವಂಶಿ ಕೂಡ ಅಲ್ಲಿಗೆ ಹೋಗಿದ್ದ. ಇದರಲ್ಲಿ ಅವನ್ ತಪ್ಪಾದ್ರೂ ಏನಿದೆ? ಅಲ್ಲಿ ಹೋದ ನಂತರ 3 ಸಲ ಅವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಸೋತಿದಂತ ಸೋನಂ 4ನೇ ಸಲ ಅವನನ್ನ ಅಲ್ಲಿಯ ಚಿರಾಪುಂಜಿ ಹತ್ರ ಇರುವಂತ ಒಂದು ಜಲಪಾತಕ್ಕೆ ಕರೆದುಕೊಂಡು ಹೋಗ್ತಾಳೆ. ಅದು ತುಂಬಾ ಕಡಿದಾದ ಹಾಗೂ ಕೊರಕಲು ತುಂಬಿದಂತ ಹಳ್ಳ. ಅಲ್ಲಿ ಅವನನ್ನ ಒಂದು ಸರಿಯಾದ ಸ್ಪಾಟ್ ಅನ್ನ ಸೆಲೆಕ್ಟ್ ಮಾಡಿ ಅದರೊಳಗೆ ತಳ್ಳಿದ್ರೆ ಕೆಲಸ ಸಕ್ಸಸ್ ಅಂತ ಅವಳ ಯೋಚನೆ ಆಗಿತ್ತು. ಅವತ್ತು ಅವರು ಆ ಫಾಲ್ಸ್ ಕಡೆ ಹೋಗುವಾಗ ಅದರ ವಿಡಿಯೋ ಕೂಡ ಸೆರೆ ಹಿಡಿದಿದ್ದಾರೆ. ಆ ಒಂದು ವಿಡಿಯೋ ದೃಶ್ಯಗಳು ಕೂಡ ಈಗ ಪೊಲೀಸರಿಗೆ ಸಿಕ್ಕಿವೆ. ಅದರಲ್ಲಿ ರಾಜ ಹಾಗೂ ಸೋನಂ ನಡೆದು ಹೋಗ್ತಿರುವಂತಹ ದೃಶ್ಯಗಳಿವೆ. ಇವು ಈ ರಘುವಂಶಿ ಬದುಕಿನ ಕೊನೆಯ ಕ್ಷಣಗಳು ಅಂತಾನೆ ಹೇಳಬಹುದು. ತನ್ನ ಸಾವಿನ ಬಗ್ಗೆ ತಿಳಿಯದೆ ಮೃತ್ಯು ಸಂಗಾತಿಯ ಜೊತೆ ಮೈಮರೆತು ನಡೆದು ಹೋಗ್ತಿದ್ದಂತ ಅವನನ್ನ ಅಲ್ಲೊಂದ್ ಕಡೆ ತಳ್ಳುವ ಮೊದಲು ಸೋನಂ ಸಮಯ ನೋಡಿ ತನ್ನ ಕಡೆಯವರಿಗೆ ಏನೋ ಸಿಗ್ನಲ್ ಅನ್ನ ಕೊಟ್ಟಿದ್ದಾಳೆ. ಆಗ ಎಲ್ಲರೂ ಕೂಡ ಅಲ್ಲಿಗೆ ಬಂದು ಅವನನ್ನ ಮುಗಿಸಿದ್ದಾರೆ. ಇದಾಗಿ ಪೊಲೀಸರಿಗೆ ಸಿಕ್ಕಿರುವಂತ ಇನ್ನೊಂದು ಮುಖ್ಯ ವಿಷಯ ಏನು ಅಂದ್ರೆ ಇವರ ಆನ್ಲೈನ್ ಸರ್ಚ್ ಹಿಸ್ಟರಿ. ಅದರಲ್ಲಿ ಇವರ ಗಮನಕ್ಕೆ ಈಗ ಬಂದಂತ ಸಂಗತಿಗಳು ಕೂಡ ಸೋನಂ ಮತ್ತು ಅವಳ ಲವರ್ ಎಷ್ಟು ಚಾಲಕಿಗಳು ಹಾಗೂ ಕ್ರಿಮಿನಲ್ಗಳು ಅಂತ ಪ್ರೂವ್ ಮಾಡಿವೆ. ಇನ್ನೊಂದು ವಿಷಯ ಏನು ಅಂದ್ರೆ ಯಾವಾಗ ಅವನನ್ನ ಚಿರಾಪುಂಜಿಯ ದುರ್ಗಮ ಸ್ಥಳದ ಪ್ರಪಾತವೊಂದಕ್ಕೆ ತಳ್ಳಿದ್ರು ಅದು ಮುಗಿದ ನಂತರ ಅಲ್ಲಿ ಸ್ವಲ್ಪ ಕೂಡ ಸಮಯವನ್ನ ವ್ಯರ್ಥ ಮಾಡದಂತ ಇವರು ಮೊದಲೇ ಅಂದ್ಕೊಂಡಂತ ರೀತಿಯಲ್ಲಿ ಅಲ್ಲಿಂದ ಲಗೇಜ್ ಅನ್ನ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದಾರೆ. ಇವಳ ಲವರ್ ಹಾಗೂ ಹಂತಕರು ಬೇರೆ ದಾರಿ ಹಿಡಿದ್ರೆ ಈ ಸೋನಂ ಅಲ್ಲಿಂದ ಒಂದು ಕ್ಯಾಬ್ ಅನ್ನ ಹಿಡಿದು ಮೇಘಾಲಯದಿಂದ ಸುಮಾರು 1000 ಕಿಲೋಮೀಟರ್ ದೂರ ಇರುವಂತ ಉತ್ತರ ಪ್ರದೇಶದ ಒಂದು ಸ್ಥಳಕ್ಕೆ ಬಂದಿದ್ದಾಳೆ. ಈ 1000 ಕಿಲೋಮೀಟರ್ ಹಾದಿಯಲ್ಲಿ ಎಲ್ಲೂ ಕೂಡ ಅವಳು ಒಂದು ಸಣ್ಣ ಟೀ ಅಥವಾ ಕಾಫಿ ಬ್ರೇಕ್ ಗಾಡಿಯನ್ನ ನಿಲ್ಲಿಸಿಲ್ಲ ಅಂತ ಆ ಕ್ಯಾಬ್ ಚಾಲಕ ಈಗ ಪೊಲೀಸರಿಗೆ ತಿಳಿಸಿದ್ದಾನೆ. ಅವಳು ಈ ಪ್ರಯಾಣದ ಉದ್ದಕ್ಕೂ ತಲೆಗೊಂದು ವೇಲ್ಧರದ ಬಟ್ಟೆಯನ್ನ ಕಟ್ಕೊಂಡು ಬಂದಿದ್ದಾಳೆ. ಇದನ್ನೆಲ್ಲ ಇವರು 1 ತಿಂಗಳು ಮೊದಲೇ ಚೆನ್ನಾಗಿ ಡಿಸ್ಕಸ್ ಮಾಡಿ ಪ್ಲಾನ್ ಅನ್ನ ಮಾಡಿದ್ದು ಹಾಗೂ ಅದರಂತೆ ಕೊನೆ ಕ್ಷಣದವರೆಗೂ ಫಾಲೋ ಮಾಡಿದ್ರು. ಹಾಗೂ ಇನ್ನೊಂದು ಗಂಭೀರ ಸಂಗತಿ ಏನು ಅಂದ್ರೆ ಇವ್ರ ಜೊತೆ ಇದ್ದಂತ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಒಡವೆ ನಾಪತ್ತೆ ಆಗಿರುವಂತ ವಿಷಯ. ಇವರು ತಮ್ಮ ಸರ್ಚ್ ಹಿಸ್ಟರಿಯಲ್ಲಿ ಆ ಚಿನ್ನವನ್ನು ಅದರ ಮೂಲ ರೂಪದಿಂದ ಬೇರೆ ರೂಪಕ್ಕೆ ಮನೇಲೆ ಅದನ್ನ ಹೇಗೆ ಯಾವ ರೀತಿ ಯಾವ ಬಗೆಯ ದ್ರಾವಕ ಅಥವಾ ಆಸಿಡ್ ಅನ್ನ ಬಳಸಿ
ಅದರ ರೂಪವನ್ನ ಕೆಡಿಸಿ ಅದನ್ನ ಮಾರುಕಟ್ಟೆಯಲ್ಲಿ ಬಿಕರಿ ಮಾಡಬಹುದು ಅಂತ ಸರ್ಚ್ ಮಾಡಿದ್ರು. ಇದೆಲ್ಲ ಗೊತ್ತಾದ ನಂತರ ಸತ್ತ ವ್ಯಕ್ತಿಯಾದಂತ ರಾಜನ ಮನೆಯ ಸದಸ್ಯರೊಬ್ರು ಅಂದ್ರೆ ಅವನ ಸೋದರರೊಬ್ರು ಇವರೆಲ್ಲ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ತಿದ್ದಾರೆ. ಇವರು ಹೇಳ್ತಿರುವಂತ ವಿಷಯ ಸ್ವಲ್ಪ ಮಾತ್ರ, ಮುಚ್ಚಿಟ್ಟಿರುವಂತ ವಿಷಯಗಳು ಇನ್ನೂ ಕೂಡ ಬಹಳ ಇದ್ದಾಗಿವೆ. ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಆ ಅಲ್ಕಾ ಅನ್ನುವಂತ ವ್ಯಕ್ತಿಯನ್ನ ಹುಡುಕಿ ಪತ್ತೆ ಹಚ್ಚಿ ಅಂತ ಹೇಳಿದ್ದಾರೆ. ಈ ಅಲ್ಕಾ ಯಾರು ಅನ್ನುವಂತ ಗೊಂದಲ ಈಗ ಪೊಲೀಸ್ ವಲಯದಲ್ಲಿ ಎದ್ದಿದೆ. ವಿಷಕರಿ ಇವನು ಇದೇ ಸೋನಂನ ಆಪ್ತ ಗೆಳೆಯ. ಖಂಡಿತ ಇವನ್ಗೂ ಹಾಗೂ ಈ ಒಂದು ಸಂಚುಗೂ ನಂಟು ಇದ್ದೇ ಇರುತ್ತೆ ಅಂತ ಈ ರಾಜನ ಸೋದರನ ಬಲವಾದ ಆಗ್ರಹ ಹಾಗೂ 234 ಸಲ ವಾಟ್ಸ್ಆಪ್ ಹಾಗೂ ಇತರೆ ವಿಧಾನಗಳಿಂದ ತನ್ನ ಲವರ್ಗೆ ಕರೆ ಮಾಡಿದಂತ ಈ ಸೋನಂ ಇದು ಕೂಡ ಮುಂದೆ ಗೊತ್ತಾಗಬಾರ್ದು ಅಂತ ಅವನ ಕಾಂಟ್ಯಾಕ್ಟ್ ನಂಬರ್ ಹೆಸರನ್ನ ರಾಜ್ ಇಂಟರ್ನ್ ಅನ್ನುವಂತ ಬದಲು ಸಂಜಯ್ ವರ್ಮಾ ಅನ್ನುವಂತ ಹೊಸ ಕಾಲ್ಪನಿಕ ಹೆಸರಿಗೆ ಚೇಂಜ್ ಮಾಡಿದ್ದಾಳೆ. ಇದೆಲ್ಲದರ ಜೊತೆ ನಿಮ್ಗೆ ಇವರ ಬಗ್ಗೆ ಹೇಳಲೇಬೇಕಾದಂತ ಇನ್ನೂ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಸೋನಂ ಇಷ್ಟೆಲ್ಲ ಪ್ಲಾನ್ ಮಾಡಿದ ನಂತರ ಇವಳ ಹತ್ರ ಒಂದು ಬ್ಯಾಕಪ್ ಪ್ಲಾನ್ ಅಥವಾ ಪ್ಲಾನ್ ಬಿ ಕೂಡ ರೆಡಿ ಇತ್ತು. ಅದು ಏನಪ್ಪಾ ಅಂದ್ರೆ, ಅಕಸ್ಮಾತ್ 3-4 ಸಲ ಪ್ರಯತ್ನ ಪಟ್ಟರು ಅವನು ಕೊಲೆ ಆಗದೆ ಇದ್ದಾಗ ಇವರು ಹನಿಮೂನನ್ನ ಮುಗಿಸಿ ವಾಪಸ್ ಬರುವಂತಾದ್ರೆ ಆಗ ಬೇರೊಂದು ಯುವತಿಯ ಶವ ಹುಡುಕಿ ಅದರ ಮೇಲೆ ತನ್ನ ಡ್ರೆಸ್ ಅನ್ನ ಹಾಗೂ ಐಡಿ ಕಾರ್ಡ್ ಎಲ್ಲವನ್ನು ಕೂಡ ಹಾಕಿ ಅದನ್ನ ಎಲ್ಲಾದ್ರೂ ಒಂದ್ ಕಡೆ ಸುಟ್ಟು ಹಾಕಿ ಮುಂದೆ ಪೊಲೀಸ್ ಹಾಗೂ ಇತರರಿಗೆ ಸಿಗುವಂತೆ ಮಾಡಿ ಆ ಶವವೇ ಸತ್ ಹೋದಂತ ಸೋನಂ ಅನ್ನುವಂತೆ ಎಲ್ಲಾ ಕಡೆ ನಂಬಿಸಿ ತಾನು ತನ್ನ ಲವರ್ ಜೊತೆ ಸೇರಿ ರಹಸ್ಯವಾಗಿ ದೇಶವನ್ನ ಬಿಟ್ಟು ಹೋಗಿ ತನ್ನ ಮುಂದಿನ ಜೀವನವನ್ನ ಅವನ ಜೊತೆ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಅಜ್ಞಾತವಾಗಿ ಕಳಿಬೇಕು ಅನ್ನೋದು ಅವರ ಎರಡನೇ ಪ್ಲಾನ್ ಆಗಿತ್ತು. ಇವರು ಈ ಬಗ್ಗೆ ಬೇರೊಂದು ಸರ್ಚ್ ಇಂಜಿನ್ ನಲ್ಲಿ ಸರ್ಚ್ ಮಾಡದಂತ ವಿಷಯಗಳ ಹಿಸ್ಟರಿಯನ್ನು ಚೆಕ್ ಮಾಡಿದ್ರೆ ಅವನು ನೇಪಾಳಿಗೆ ಯಾವ ರೀತಿ ಇಲ್ಲಿಂದ ಹೋಗ್ಬೇಕು, ಅಲ್ಲಿ ಯಾವ ಜಾಗದಲ್ಲಿ ಹೋಗಿ ವಾಸ ಮಾಡಬೇಕು, ಮತ್ತೆ ನಮ್ಮ ಭಾರತ ದೇಶದವರು ಸುಲಭವಾಗಿ ಭಾರತದಿಂದ ವಲಸೆ ಹೋಗಿ ಆರಾಮಾಗಿ ಜೀವನ ಮಾಡುವಂತಹ ಯಾವ ದೇಶಗಳು ಹಾಗೂ ಯಾವ ಜಾಗಗಳು ಇವೆ ಅನ್ನೋದನ್ನು ಕೂಡ ಸರ್ಚ್ ಮಾಡಿ ತಿಳ್ಕೊಂಡಿದ್ರು ಅಂತ ಪೊಲೀಸರಿಗೆ ಗೊತ್ತಾಗಿದೆ. ಇವರು ಇಷ್ಟೆಲ್ಲ ವಿಧದಲ್ಲಿ ತಯಾರಿ ಮಾಡದಂತ ಸಂಗತಿ ಸ್ವತಃ ಪೊಲೀಸರಿಗೆ ಎಷ್ಟೋ ದಿನ ಗೊತ್ತಿರಲಿಲ್ಲ. ಈಗ ನಿಧಾನವಾಗಿ ಇದೆಲ್ಲವೂ ಕೂಡ ಅವ್ರಿಗೆ ಮುಂದುವರೆದಂತ ತನಿಖೆಗಳಿಂದ ಗೊತ್ತಾಗಿದೆ. ಹಾಗೂ ಇಲ್ಲಿ ಪೊಲೀಸರಿಗೆ ಇನ್ನೂ ಕೂಡ ಗೊತ್ತಾಗಬೇಕಿರುವಂತ ವಿಷಯಗಳು ಅದೆಷ್ಟಿದೆಯೋ ಗೊತ್ತಿಲ್ಲ. ವಿಷಕರಿ ಈಗಿನ ಜನರೇಷನ್ ಇಂಟರ್ನೆಟ್ ಮತ್ತು ತಂತ್ರಜ್ಞಾನದ ಬಳಕೆಯನ್ನ ಹೇಗೆಲ್ಲ ತನ್ನ ಅನುಕೂಲಕ್ಕೆ ಹಾಗೂ ಸ್ವಾರ್ಥಕ್ಕೆ ಬಳಸ್ಕೊಳ್ತಿದ್ದಾರೆ ಅನ್ನೋದನ್ನ ಕೇಳಿದ್ರೆ ನಿಜಕ್ಕೂ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನುವಂತ ಯೋಚನೆ ಶುರುವಾಗುತ್ತೆ. ಇದೇ ಕಾರಣಕ್ಕೆ ಈಗ ರಾಜ ರಘುವಂಶ ಮನೆಯವರೆಲ್ರಿಗೂ ತಮ್ಮ ಮಗನನ್ನ ಕೊಲೆ ಮಾಡಿದಂತ ಪ್ರತಿಯೊಬ್ಬ ಅಪರಾಧಿಗಳ ಹಾಗೂ ಅವರ ಕಡೆಯವರೆಲ್ರಿಗೂ ನಾರ್ಕೋ ಪರೀಕ್ಷೆ ಆಗ್ಲೇಬೇಕು ಹಾಗೂ ಅವರಿಂದ ಮುಚ್ಚೋದಂತ ಸಾಕಷ್ಟು ವಿಷಯಗಳನ್ನ ಪೊಲೀಸರು ಹೊರ ತೆಗಿಲೇಬೇಕು ಅಂತ ಹಠ ಮಾಡ್ತಿದ್ದಾರೆ. ಇವರು ತಮ್ಮ ಬುದ್ಧಿಶಕ್ತಿಯನ್ನೆಲ್ಲ ಒಬ್ಬ ಅಮಾಯಕ ವ್ಯಕ್ತಿಯನ್ನ ಕೊಲೆ ಮಾಡೋದಕ್ಕೆ ಖರ್ಚು ಮಾಡಿದ್ದಾರೆ. ಈ ರೀತಿ ಮಾಡುವಂತ ಬದಲು ಅವನ ಜೊತೆ ಆಗ್ಬೇಕಿದ್ದಂತ ಮದುವೆನ ಹೇಗಾದ್ರೂ ಮಾಡಿ ಅವಾಯ್ಡ್ ಮಾಡಿ ಆ ಮದುವೆಯನ್ನ ಕ್ಯಾನ್ಸಲ್ ಮಾಡಬಹುದಿತ್ತು. ಇವರು ಈ ರೀತಿ ಮಾಡಿದ್ರೆ ಬಹುಶಃ ಆಗ ಹೆಚ್ಚಂದ್ರೆ ಆ ಮದುವೆ ಮುರಿದು ಬೀಳ್ತಿತ್ತು. ಆದ್ರೆ ಈಗ ಯಾವ ತಪ್ಪನ್ನು ಕೂಡ ಮಾಡದೆ ಹಾಗೂ ಮುಂದೆ ಬಾಳಿ ಬದುಕಬೇಕಿದ್ದಂತ ಒಬ್ಬ ಅಮಾಯಕ ಯುವಕನ ಜೀವ ಬಲಿಯಾಗಿ ಹೋಯಿತು. ಕೋಟಿಗಟ್ಟಲೆ ಹಣ ಹೂಡಿ ಎಷ್ಟೋ ಬಂಡವಾಳ ಹಾಕಿ ಒಂದು ದೊಡ್ಡ ಬಿಸ್ನೆಸ್ ಮಾಡುವಂತ ವ್ಯಕ್ತಿ ಕೂಡ ಇವರಷ್ಟು ಪ್ಲಾನ್ ಹಾಗೂ ಯೋಜನೆಯನ್ನ ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ. ಇವತ್ತಿನ ಯುವ ಪೀಳಿಗೆಯ ಸಮಸ್ಯೆ ತುಂಬಾ ಗಂಭೀರ ಹಂತದಲ್ಲಿದೆ. ಇವ್ರಿಗೆ ತಮ್ಗಿರುವಂತ ಬುದ್ಧಿಶಕ್ತಿಯಿಂದ ಏನ್ ಬೇಕಾದ್ರೂ ಸಾಧಿಸುವಂತ ಸಾಮರ್ಥ್ಯ ಇದೆ. ಆದ್ರೂ ಕೂಡ ಅದನ್ನ ಇವರು ಕೇವಲ ಇನ್ನೊಬ್ಬರು ಮನೆ ಹಾಳು ಮಾಡೋದಿಕ್ಕೆ, ಇನ್ನೊಬ್ಬರ ಜೀವ ತೆಗೆಯೋದಕ್ಕೆ ಹಾಗೂ ಮೊದಲಾದಂತ ಸ್ವಾರ್ಥ ಕೆಲಸಗಳಿಗೆ ಇವರು ಅದನ್ನ ದುರ್ಬಳಕೆಯನ್ನ ಮಾಡ್ಕೊಳ್ತಿದ್ದಾರೆ. ಇವತ್ತಿನ ಸಮಾಜದಲ್ಲಿ ನಾವು ಸುತ್ತಲೂ ಕಾಣ್ತಿರುವಂತ ಅತ್ಯಂತ ಅಪಾಯಕಾರಿ ಹಾಗೂ ಆತಂಕಕಾರಿ ಬೆಳವಣಿಗೆ ಇದೇನೆ. ಇಂಥವುಗಳಿಂದ ಸಮಾಜಕ್ಕೆ ಯಾವ ರೀತಿಯ ಪ್ರಯೋಜನ ಇಲ್ಲ. ಇಂಥವನ್ನೆಲ್ಲ ನೋಡಿ ಇನ್ನಷ್ಟು ಜನ ಇದನ್ನೇ ಕಲಿತು ಅನುಸರಿಸಿ ಫಾಲೋ ಮಾಡಿ ಇನ್ನಷ್ಟು ಜನ ಅಮಾಯಕರನ್ನ ಬಲಿ ಕೊಡ್ತಾ ಹೋಗುವಂತ ರಕ್ತ ಚರಿತ್ರೆಯ ಪರಂಪರೆ ಮುಂದುವರಿತಾ ಹೋದ್ರೆ ಏನ್ ಗತಿ? ಇಲ್ಲಿ ತಪ್ಪು ಯಾರದ್ದು? ಕೂತಲ್ಲಿಯೇ ಅತ್ಯಂತ ಸುಲಭವಾಗಿ ತಮ್ಮ ಕೈಗೆಟುಕುವಂತೆ ಸುಧಾರಿತಗೊಂಡಿರುವಂತಹ ತಂತ್ರಜ್ಞಾನದ ಅಥವಾ ಅದನ್ನ ಹೇಗ್ ಬಳಸಬೇಕು ಅನ್ನುವಂತ ಕನಿಷ್ಠ ಸೂಕ್ಷ್ಮ ಜ್ಞಾನ ಕೂಡ ಇಲ್ಲಂತ ಇವತ್ತಿನ ಯುವ ಜನತೆಯದ ವಿಷಕರಿ ಇಲ್ಲಿ ತಪ್ಪು ಯಾರದು ಅನ್ನುವಂತ ಈ ತರ್ಕವನ್ನ ಪ್ರಜ್ಞಾವಂತ ವೀಕ್ಷಕರಾದಂತ ನಿಮ್ಗೆನೆ ಒಪ್ಪಿಸ್ತೀನಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸಬಹುದಂತ ಒಂದಷ್ಟು ವಿಷಯಗಳು. ಇನ್ನು ಈ ವಿಡಿಯೋ ಬಗ್ಗೆ ಹಾಗೂ ಇಲ್ಲಿ ಚರ್ಚೆ ಆಗಿರುವಂತ ಈ ಗಂಭೀರ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಮುಕ್ತವಾಗಿ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.